ನಮ್ಮ ಗ್ರೂಪ್ ರೈಡಿನ 2ನೇ ದಿನದ ಆರಂಭ. ಎಲ್ಲರೂ ಗೇರ್ ಅಪ್ ಆಗ್ತಿದ್ದಾರೆ. ಸೊ ದಿಸ್ ವಾಸ್ ಅವರ್ ಸ್ಟೇ. ಟೆಂಟ್ ಸ್ಟೇ ಇತ್ತು ವಾಖಾ ಒಳಗೆ. ನಾಷ್ಟ ಚಲೋ ಇತ್ತು. ಆಲೂ ಪರೋಟ ಇತ್ತು, ಅವಲಕ್ಕಿ ಇತ್ತು. ಈಗ ಒಂದು ಸ್ವಲ್ಪ ಈಗ ಮೇನ್ ಹೈವೇಗೆ ಹೋಗೋಕೆ ಲಿಟಲ್ ಬಿಟ್ ಆಫ್ ಆಫ್ ರೋಡ್ ಐತಿ. ಚಶ್ಮಾ ಮೇಲೆಲ್ಲ ಮಂಜು ಬಂದು ಕುಂದ್ರ ಆಯ್ತು. 7:15 ಬಿಡ್ತಿದ್ದೀವಿ ಇವತ್ತು. 7:20 ನಾವು. ಹಿಮಾಲಯನ್ಸ್ದವರಿಗೆಲ್ಲ ಪ್ಯಾಕೇಜ್ನಾಗ ಇನ್ಕ್ಲೂಡೆಡ್ ಐತಿ ಪೆಟ್ರೋಲ್ ಚಾರ್ಜಸ್. ಸೊ ದೇ ವಿಲ್ ನಾಟ್ ಬಿ ಪೇಯಿಂಗ್, ಬಟ್ ಐ ಹ್ಯಾವ್ ಟು ಪೇ ಸೆಪ್ರೇಟ್ಲಿ. ಎಲ್ಲ ಉಸುಕಿನ ಗುಡ್ಡ, ಮಣ್ಣು ಉಸುಕು ಇವ ಬರ. ಆಕ್ಸಿಡೆಂಟ್ಸ್ ಬ್ರಿಂಗ್ ಟಿಯರ್ಸ್, ಸೇಫ್ಟಿ ಬ್ರಿಂಗ್ಸ್ ಚಿಯರ್ಸ್. ಓಕೆ, ಚಿಯರ್ಸ್. ಇವತ್ತು ಮಳೆ ಬರಬಹುದು ಅಂತ ಅನ್ನತ್ತಿದ್ರು ನಮ್ಮ ಮಾರ್ಷಲ್. ಫುಲ್ ಕ್ಲೌಡಿ ಐತಿ ಇವತ್ತು. ಮಾಮಿಕಾಲ Yeah, engine malfunction lamp is on. I think engine is overheated. इंजन लाइट शायद ओवरहीट होगा. मैं सिर्फ सेकंड गियर थर्ड गियर में चला रहा हूँ. इंजन ये वाला सेंसर है. हाँ ओके. अभी थोड़ा कूल डाउन होगा तो सही हो जाएगा. So we are at the Fatula top, highest point on Srinagar Leh Road. Awesome. ನಮ್ಮ ಗ್ರೂಪ್ ಇದೆ. ಫಾಟುಲಾ ಟಾಪ್. ಏನು ಇಶ್ಯೂ ಆಗಲ್ಲ. ಇಂಜಿನ್ ಆಯಿಲ್ ಟೆಂಪ್ರೇಚರ್ ಒಂದು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಸೊ ಇಟ್ ವಿಲ್ ಶೋ ಇಟ್. ಆ್ಯಂಡ್ ಹವರ್ ಈಗ ನಾವು ವಿಲ್ ಬಿ ಡಿಸೆಂಡಿಂಗ್. ಸೊ ಅಷ್ಟೇನು ಪ್ರಾಬ್ಲಮ್ ಆಗಲ್ಲ. ಎಷ್ಟು ಚಂದ ಬರ್ತಿದ್ರು ಒಂದು ಬೋರ್ಡ್ ಮೇಲೆ. ರೆಕಾರ್ಡ್ ಮಾಡೋದು ಮಿಸ್ ಆಯ್ತು. ಕನ್ಸರ್ನ್ ಫಾರ್ ಅದರ್ಸ್ ಇಸ್ ದ ರೂಲ್ ಆಫ್ ದ ರೋಡ್. It's such a powerful statement, right? Concern for others is the rule of the road. When you have concern for others, you automatically will drive and ride responsibly. I think Lamayuru Monastery ಕರ್ಕೊಂಡು ಹೋಗ್ತಿದ್ದಾರೆ. ಗುಡ್ಡದೊಳಗೆ ಒಂದು ಸ್ವಲ್ಪ ಕೆತ್ತಾರ. ಗುಡ್ಡದಾಗ ಮನೆ ಕಟ್ಟಾರ. ನೈಸ್. ಜನ ಹಿಂಗೆ ಹೋಗ್ಬಾರ್ದು ಅಂಥೇಳಿ ನಾವು ಇಲ್ಲಿಂತ ವೇಟ್ ಮಾಡತ್ತೀವಿ. ಇನ್ನೂ ಹಿಂದೊಂದು ಸ್ವಲ್ಪ ಜನ ಇದ್ದಾರೆ. ನಮ್ಮ ಜೀಪು ಬರತ್ತಿ. इसका नाम क्या है सर? I don't know sir. You don't know? अनामिका. अनामिका लड़का या लड़की है? लड़का. अनामिक. ಜಸ್ಟ್ ಲಮಾಯರು ಮೊನಾಸ್ಟ್ರಿ ವಿಸಿಟ್ ಮಾಡಿ ಬಂದ್ವಿ.
ಒಳಗೆ ಅಗ್ದಿ ಪೀಸ್ಫುಲ್ ಅದ. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. Now since the bike has cooled down, engine oil temperature has come back to normal, that lamp has gone away. This exactly looks like a moon's surface. Exactly looks like our moon's surface. So people call it as Moonland. Moonland. Snowflower Point. ಜನ ಬಂದಿಲ್ಲಿ ಕೂತ್ಬಾರ್ದು. ಆಹಾ, ಆ ನೆರಳು ಎಷ್ಟು ಆರಾಮ ಅನ್ಸಾಗುತ್ತೆ. ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ರೈಡಿಂಗ್ ಎಕ್ಸ್ಪೀರಿಯನ್ಸ್. ಓ ಆಹಾ ಹಾ ಹಾ, ಪರ್ಫೆಕ್ಟ್ಲಿ ಪ್ಲೇನ್ ಸರ್ಫೇಸ್ ಐತೆ ನೋಡ್ರಿ. ಅಲ್ಲ, ಪರ್ಫೆಕ್ಟ್ ಸ್ಟ್ರೇಟ್. ಯಾರೋ ಏನೋ ಚಾಕು ತೊಗೊಂಡು ಹಿಂಗೆ ಕಟ್ ಮಾಡ್ರ ಅಂತ ಅನ್ನೋ ಗತೆ ಕಾಣಿಸ್ತೈತೆ. ಅಷ್ಟು ಪರ್ಫೆಕ್ಟ್ಲಿ ಸ್ಟ್ರೇಟ್ ಪ್ಲೇನ್. ನುರ್ಲಾ ಬ್ರಿಡ್ಜ್. ಹಲೋ, ಬಾಯ್. Bro says to survive in such high altitude, you need to change your attitude. Definitely. Shooting stone slide area. Okay. ಮ್ಯಾಲಿಂತ್ರ ಎಲ್ಲ ಕಲ್ಲು ಬೀಳ್ತಾವ ಜಾರಿ. ಕಲ್ಲು ಬಿದ್ದಾವ. ಯಾವ ಊರಾಗ ಬಂದೇವೋ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಅವ. ಓ ಮ್ಯಾನ್, ದಿಸ್ ಟೆಂಪಲ್ ಏನೋ ಗೊತ್ತಿಲ್ಲ ಇದು. ದಿಸ್ ಇಸ್ ಲುಕಿಂಗ್ ಸೋ ಗುಡ್. ವಾವ್, ಅಮೇಝಿಂಗ್. ನೈಸ್ ಟೆಂಪಲ್ಸ್. ಐ ಥಿಂಕ್ ಆಲ್ ಆರ್ ಬುದ್ಧಿಸ್ಟ್ ಟೆಂಪಲ್ಸ್. ಇಲ್ಲೇ ಇನ್ನು 37 ಕಿಲೋಮೀಟ್ರ್. ತಿಕ್ಸಿ 56. ತಿಕ್ಸಿಗೆ ನಾಳೆ ಹೋಗ್ತೇವೆ ನಾವು. ತಿಕ್ಸಿ ಒಳಗೂ ಒಂದು ದೊಡ್ಡ ಮೊನಾಸ್ಟ್ರಿ ಐತೆ, ಅಲ್ಲೂ ಹೋಗ್ತೇವೆ ನಾಳೆ. ಸಂಗಮ್ ಪಾಯಿಂಟ್. ಓಕೆ, ಅಲ್ಲ ಅದು ನದಿ 2 ನದಿ ಕೂಡ್ತಾ ಅನ್ಸುತ್ತೆ. ಅಲ್ಲಿ ಕರ್ಕೊಂಡು ಹೊಂಟ್ರೆ ಈ ಸೈಡ್ ಹೋದ್ರೆ ಅಲ್ಲೇ. ವೆಲ್ಕಮ್ ಟು ಸಂಗಮ್ ಫ್ರಮ್ ಖುಂಥುಸ್ ಸಾಪ್ಸ್ಪಾ ನಿಮು. ಅಪ್ಪ, ಓ ಇಷ್ಟೊಂದು ಜನ ಬೈಕ್ಸ್, ಇಷ್ಟೊಂದು ಬೈಕ್ಸ್ ಇದಾವೆ ಇಲ್ಲಿ. ಇದು ಸಿಂಧು. ಆ ಸೈಡ್ ಲಿಂತ್ರ ಬರ್ತಿರೋದು ಜನ್ಸ್ಕಾರ್. 2 ಕೂಡಿ ಸಿಂಧು ಆಗಿ ಮುಂದೆ ನಡೀತಾ ಇದೆ ಅಷ್ಟೇ.
ಸಿಂಧು ಅಂದರೆ ಇಂದಸ್. ಹಾಂ, ಸಿಂಧು ಜನ್ಸ್ಕಾರ್ ಮುಂದೆ ಎರಡು ಸೇರಿ ಇಂದಸ್ ಆಗಿ ನಡೀತದೆ. ಇಂದಸ್ ವರ್ಸನ್ ಸಿಂಧು ಆಗಿ ನಡೀತದೆ. ಇನ್ನೊಂದು ಸಖತ್ತಾಗಿತ್ತು. ರೈಡಿಂಗ್ ಇನ್ ಪೀಸ್ ಇಸ್ ಬೆಟರ್ ದೆನ್ ರೆಸ್ಟಿಂಗ್ ಇನ್ ಪೀಸ್. ಸಿಂಧು ನದಿ, ಜನ್ಸ್ಕಾರ್ ನದಿ ಎರಡು ಕೂಡಿ ಸಿಂಧು ನದಿ ಆಗುತ್ತೆ. ದಿಸ್ ಇಸ್ ಜಿತೇಂದ್ರ, ಹಿ ಇಸ್ ದ ಡ್ರೋನ್ ಗೈ. whatever drone shots you are seeing in this video and in this video series, all those drone shots are taken by him. The inspiration of Chinmay. ಬ್ರೋ, ಪ್ರಾಪರ್ ಮೂವಿ ಸಿನಿಮ್ಯಾಟಿಕ್ ಏನಂತಾರೆ, ಪ್ರಾಪರ್ ಸಿನಿಮಾನಾಗಿದ್ದೀನೋ ಒಂಥರ ಆ ಥರ ಫೀಲ್ ಆಗ್ತಿದೆ. ಮೂವೀಸ್ನಾಗೆಲ್ಲ ಶೂಟಿಂಗ್ ಮಾಡ್ತಾರಲ್ಲ ಬ್ರೋ, ಆ ಥರ ಕಾಣಿಸ್ತಾ ಇದೆ ಎಲ್ಲ. ಪಿಕಪ್ಪ ಕೊಡ್ತಾ ಇಲ್ಲ ನನ್ನ ಬೈಕ್. 50 ಹೊಂಟಿನ ಥರ್ಡ್ ಗೇರ್ನಾಗ ಏನೂ ಇಲ್ಲ. ಮ್ಯಾಗ್ನೆಟಿಕ್ ಹಿಲ್. ಆಪ್ಟಿಕಲ್ ಇಲ್ಯೂಷನ್, ಅದು ಈ ಸೈಡ್ ಹೈಟ್ ಇದೆ ಅಂತ ಹಂಗೆ ಅನ್ಸುತ್ತೆ ಅಷ್ಟೇ. ಅನಿಸ್ತಿದೆಯಾ ಏನಾದರೂ ಇವಾಗ? ಅಲ್ಲ ಲೈಟ್ ಎಲ್ಲ ಹಿಂದೆ ಹೋಗ್ತಿದೆ, ನಾ ಏನೂ ಮಾಡ್ತಾ ಇಲ್ಲ, ತಾನೇ ಹಿಂದೆ ಹೋಗ್ತಾ ಇದೆ. ಸ್ಲೋಪ್ ಇದೆ, ಬಟ್ ನೀ ಸೈಡ್ ನಿಂತ ನೋಡಿದರೆ ಇದು ಹಿಂಗೆ ಕಾಣಿಸುತ್ತೆ. ಅಲ್ಲಿ ದೂರಾಗಿ ನೋಡಿ ಹಿಂಗೆ ಕಾಣಿಸುತ್ತೆ ಒಂದು ಸ್ವಲ್ಪ. ಇದು ರೋಡ್ ಭಾರಿ ಅಂತೇನಿಲ್ಲ, ಇದು ಅಷ್ಟೇ ಕಷ್ಟ. ಬಟ್ ವ್ಯೂ ಅಂತೂ ಚೆನ್ನಾಗಿದೆ. ಥ್ರೂ ಔಟ್ ಮಡ್ಡಿ ಹಿಲ್ಸ್ ಎಲ್ಲ ಬ್ರೌನ್ ಎಲ್ಲ ಚಾಕ್ಲೇಟ್ ಐಸ್ ಕ್ರೀಮ್ ಜೊತೆ ಕಾಣಿಸತ್ತಾವ. ಚಾಕೋ ಫಜ್. ಗುರುದ್ವಾರ ಪಥಾರ್ ಸಾಹಿಬ್ ಅಲ್ಲಿ ಬರುತ್ತೆ. ಆವಾಗ ದರ್ಶನ ಮಾಡಿ ಲಂಗರು ಮಾಡಿದ್ವಿ. ಅಲ್ಲೇ ಲಂಗರ್ ಮಾಡಿ ಈಗ ಬಿಡತ್ತೀವಿ. ಯೂನಿವರ್ಸಿಟಿ ಆಫ್ ಲದಾಖ್. ಇಲ್ಲಿ ನಾಯಿಗಳು ಅಗದಿ ಫರ್ರಿ ಇರ್ತಾವೆ, ಚಳಿ ಇರುತ್ತಲ್ಲ. ಸೊ ಡಾಗ್ಸ್, ಲೋಕಲ್ ಡಾಗ್ಸ್ ಹಂಗೆ ಇವಾಲ್ವ್ ಆಗ್ಬಿಟ್ಟದಾವ ಇಲ್ಲಿ ವಿತ್ ಮೋರ್ ಫರ್. ಏರ್ಫೋರ್ಸ್ ಸ್ಟೇಷನ್ ಲೇಕ್, ವಾರ್ ಮೆಮೋರಿಯಲ್, ಹಾಲ್ ಆಫ್ ಫೇಮ್. हाँ सर, गाड़ी में रख देते. जस्ट हाल ऑफ फेम ನೋಡಿ ಬಂದ್ವಿ. ಈಗ ನೆಕ್ಸ್ಟ್ ಲಾಸ್ಟ್ ಸ್ಪಾಟ್ ಫಾರ್ ದ ಡೇ ಶಾಂತಿ ಸ್ತೂಪ ಹೊಂಟೀವಿ ಈಗ. ಬಿಸಿಲು ಬರೋಬ್ಬರಿ ಆಯಿತು. ನಾವು ನನಗೆ ಗ್ಲೌಸ್ ಹಾಕೊಳ್ಳೋಕ್ಕೂ ಮನಸ್ಸಿಲ್ಲ. ಗ್ಯಾಸ್ ಬರೋಬ್ಬರಿ ಆಗೈತಿ. ಗೊತ್ತಿಲ್ಲ, ಮೈದಾ ನನಗೆ ಆಗಿ ಬರಲ್ಲ ಅಲ್ಲೇ. ಒಟ್ಟು ಮೈದಾದ ನೂಡಲ್ಸ್ ಇಂದಲ್ಲ, ಮೈದಾದ ನೂಡಲ್ಸ್ ಮತ್ತು ಅದು ಇನ್ನೊಂದು ಏನಿತ್ತು ಅದು, ಇದು ಹೆಸರು ನೆನಪರಿದನ. ಅದೇ ಶಾಂತಿ ಸ್ತೂಪ. ದ ಡ್ರುಕ್, ಲದಾಖ್ ಶಾಂತಿ ಸ್ತೂಪ. ಫಸ್ಟ್ ಶಾಂತಿ ಸ್ತೂಪ ನೋಡಿ ಬಂದ್ವಿ. ನೆಕ್ಸ್ಟ್ ಈಗ ಹೋಟೆಲಿಗೆ ಹೋಗೋದು. ಕ್ರೇಜಿ ಅಂಕಲ್ ಅಂಟಿನೂ ಬೈಕ್ ಮೇಲೆ ಬಂದಾರ.
ಅಡ್ಡಿಲ್ಲ ಚೆನ್ನಾಗಿದೆ.